ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಪ್ರೊವಿಷನಲ್ ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಆಗುತ್ತೆ ಆಫಿಷಿಯಲ್ ವೆಬ್ಸೈಟ್ ಒಳಗಡೆ. KE ಇವತ್ತಿಂದ KCETಯ ರಿಸಲ್ಟ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಇದು ಪ್ರೊವಿಷನಲ್ ರಿಸಲ್ಟ್ ಇರುತ್ತೆ ಮತ್ತು ಇದು 100% ಇದೇ ರಿಸಲ್ಟ್ ಫೈನಲ್ ಕೂಡ ಆಗುತ್ತೆ. ಏನಾದರೂ ಅಬ್ಜೆಕ್ಷನ್ ಇದ್ದರೆ ಮಾತ್ರ ಅಲ್ಲಿ ಬದಲಾವಣೆ ಆಗ್ಬೋದು, ಇಲ್ಲಾಂದರೆ ಇದೇ ರಿಸಲ್ಟ್ ಇವತ್ತು ಬರುವಂಥ ರಿಸಲ್ಟ್ 2 ಗಂಟೆ ನಂತರ ನಿಮಗೆ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಇವತ್ತು ಯಾರೆಲ್ಲ ಅಭ್ಯರ್ಥಿಗಳು 202ನೇ ರೌಂಡ್ಗೆ ಕಾಯ್ತಾ ಇದ್ರಿ, 2ನೇ ರೌಂಡದ ರಿಸಲ್ಟ್ಸ್ ಎಲ್ಲ ಕಾಯ್ತಾ ಇದ್ರಿ, ಸ್ಪೆಷಲಿ ನಮ್ಮ BS ನರ್ಸಿಂಗ್ ಅಭ್ಯರ್ಥಿಗಳು ತುಂಬ ಟೆನ್ಷನಲ್ಲಿರೋದು BS ನರ್ಸಿಂಗ್ ಅಭ್ಯರ್ಥಿಗಳೇ. ಸೊ ಅವರುಗಳಿಗೆ ಇವತ್ತು ಎಕ್ಸ್ಟೆಂಡೆಡ್ ರೌಂಡನ್ನು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಮತ್ತು ನಾಳೆಗೆ ನಿಮಗೆ ಫೈನಲ್ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಅದು ಬಂದ ನಂತರ ನೀವೇನು ಮಾಡ್ಬೋದು ಅಂತಂದರೆ ಆರ್ಡರ್ ಕಾಪಿಗಳನ್ನ ಡೌನ್ಲೋಡ್ ಮಾಡಿಕೊಂಡು ಸಂಬಂಧಿಸಿದಂತಹ ಕಾಲೇಜ್ಗಳಿಗೆ ಹೋಗಿ ಅಡ್ಮಿಷನ್ ನೀವು ತೊಗೋಬೇಕಾಗತ್ತೆ. ಇದು ಒಟ್ಟು ಒಂದು ಪ್ರೊಸೀಜರ್ ಇದೆ. ಬಟ್ ಇವತ್ತು ಬರುವಂಥ ರಿಸಲ್ಟ್ ಏನಿದೆ ಅಂತಲ್ಲ, ಅದು ಕನ್ಫರ್ಮ್ ರಿಸಲ್ಟ್ ಆಗಿರುತ್ತೆ. ಸೊ ಕಾದು ನೋಡೋಣ ಯಾರೆಲ್ಲ ಅಭ್ಯರ್ಥಿಗಳು ಈಗಲೇ ಹಿಂದೆ ಸೀಟ್ ಸಿಕ್ಕಿರಲಿಲ್ಲ ಅಥವಾ ಹೋಲ್ಡಲ್ಲಿ ಇಟ್ಟಿದ್ರಿ, ಸೊ ಇನ್ನೊಂದು ರೌಂಡ್ ಚಾನ್ಸ್ ಅಂತ ನೋಡ್ತಾ ಇದ್ರಿ, ಅಂಥವ್ರುಗಳಿಗೆ ಇವತ್ತು ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಆಲ್ ದ ಬೆಸ್ಟ್. ಮಧ್ಯಾಹ್ನ 2 ಗಂಟೆ ನಂತರ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ.